Hi friends, Nanu Maltesh. In this video, I am going to discuss about SSLC or 10th Standard Scoring Package March-April 2020. Subject Mathematics and the chapter is some applications of trigonometry. So in this video, I am going to discuss about the chapter-wise question analysis of the previous examinations question papers like annual examinations March-April 2019, supplementary examinations June 2019 and model question papers of 2019 set 1 and set 2, model question paper of 2020 set 1 and set 2 and the preparatory examinations question papers. So ಇದರಲ್ಲಿರ್ತಕ್ಕಂತಹ ಈ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 1 ಮಾರ್ಕ್, ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 2 ಮಾರ್ಕ್, ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಆಫ್ 3 ಮಾರ್ಕ್ ಟೈಪ್, 4 ಮಾರ್ಕ್ ಟೈಪ್ ಅಂಡ್ 5 ಮಾರ್ಕ್ ಟೈಪ್ ಬಗ್ಗೆ ಒಂದು ಕನ್ಸಾಲಿಡೇಟೆಡ್ ಪ್ರಾಜೆಕ್ಟ್ ಅನ್ನ ನಾವು ತಿಳಿತಾ ಹೋಗೋಣ. ಫಸ್ಟ್ ನೋಡಿ, ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್. ಇದರಲ್ಲಿ ಒಂದು ಹೈಟ್ ಆಫ್ ದಿ ಟವರ್, ಹೈಟ್ ಆಫ್ ದಿ ಬಿಲ್ಡಿಂಗ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಶಿಪ್ಸ್ ಅಥವಾ ಈ ರೀತಿಯಾಗಿ ಇರುವಂತಹ ಒಂದು ಕ್ವಶನ್ಸ್ಗಳನ್ನ, ಒಂದು ರೀತಿಯ ಕ್ವಶನ್ಸ್ಗಳನ್ನ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಸೊ ಅದರಲ್ಲಿ ಮೇನ್ ತಿಳ್ಕೊಳ್ತಕ್ಕಂಥ 3 ಟಾಪಿಕ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ದ ಲೈನ್ ಆಫ್ ಸೈಟ್ ಅಂತ. ಲೈನ್ ಆಫ್ ಸೈಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇಸ್ ದ ಲೈನ್ ಡ್ರಾನ್ ಫ್ರಮ್ ದ ಐ ಆಫ್ ಅನ್ ಅಬ್ಸರ್ವರ್ ಟು ದ ಪಾಯಿಂಟ್ ಇನ್ ದ ಆಬ್ಜೆಕ್ಟ್ viewed by the observer. ಅಂದ್ರೆ ಒಬ್ಬ ಎ ಪರ್ಸನ್ ಸ್ಟ್ಯಾಂಡಿಂಗ್ ಅಟ್ ಒನ್ ಪಾಯಿಂಟ್, he observes something at the level of his eyes. ಸೊ ಅದನ್ನ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಅದರಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಇದು ಐ ಸೈಟ್ಸ್ ಬರುತ್ತೆ, ಲೈನ್ ಆಫ್ ಸೈಟ್ಸ್. ಅದರಲ್ಲಿ ಆಂಗಲ್ ಆಫ್ ಎಲಿವೇಶನ್ ಅಂಡ್ ಆಂಗಲ್ ಆಫ್ ಡಿಪ್ರೆಷನ್ ನೋಡಿ, ಇವೆರಡೂ ಕೂಡ ಇವೆರಡೇ ಇದರಲ್ಲಿ ಸಿಗ್ನಿಫಿಕೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತವೆ ಅಂತಕ್ಕಂಥದ್ದು. ಅದರಲ್ಲಿ ದ ಆಂಗಲ್ ಆಫ್ ಎಲಿವೇಶನ್ ಅಂತಂದ್ರೆ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಪಾಯಿಂಟ್ viewed ಈಸ್ ದ ಆಂಗಲ್ ಫಾರ್ಮ್ಡ್ ಬೈ ದ ಲೈನ್ ಆಫ್ ಸೈಟ್ ವಿತ್ ದ ಹಾರಿಜಾಂಟಲ್ when the point being viewed is above the horizontal level. ಇದನ್ನ ನಾವು ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಅದೇ ರೀತಿನೇ ಆಂಗಲ್ ಆಫ್ ಡಿಪ್ರೆಷನ್ ಅಂತಂದ್ರೆ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ಎ ಪಾಯಿಂಟ್ ಆನ್ ದ ಆಬ್ಜೆಕ್ಟ್ ಬೀಯಿಂಗ್ viewed is the angle formed by the line of sight with the horizontal when the point is below the horizontal level. ಆ ಒಂದು ಲೈನ್ ಆಫ್ ಸೈಟ್ ಅಂತ ಇರ್ತಕ್ಕಂಥದ್ದು ನಾವು ಹಾರಿಜಾಂಟಲ್ ಲೆವೆಲ್ ಅಂತ ಕರಿತೀವಲ್ಲ, ಹಾರಿಜಾಂಟಲ್ ಲೆವೆಲ್ ಇಂದ ಬಿಲೋ ಇರುವಂತದ್ದು ಆಂಗಲ್ ಆಫ್ ಡಿಪ್ರೆಷನ್, ಅಬೌವ್ ದ ಹಾರಿಜಾಂಟಲ್ ಅಂತ ಅಂದ್ರೆ ಆಂಗಲ್ ಆಫ್ ಎಲಿವೇಶನ್ ಅಂತ. ಈ ರೀತಿಯಾಗಿ ಒಂದು ಕ್ಲಾಸಿಫಿಕೇಶನ್ ನಾವು ತಿಳ್ಕೊಂಡ್ರೆ ಪ್ರಾಬ್ಲಮ್ಗಳನ್ನ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಅನ್ನುವಂತ. ಸೊ ಈಗ ಫಸ್ಟ್ ಕ್ವೆಶ್ಚನ್, ಇನ್ ದ ಫಿಗರ್ ದ ಆಂಗಲ್ ಆಫ್ ಎಲಿವೇಶನ್ ಥೀಟಾ ಈಸ್ 30 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಸೊ ಇದನ್ನ ಯಾವಾಗ ಕೇಳಿದ್ದಾರೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಇದರಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದನ್ನ ಹೆಚ್ಚು ಬಳಸ್ತೀವಪ್ಪ ಅಂದ್ರೆ ಪ್ರತಿ ಒಂದು ಮೋರ್ ಇದನ್ನ ಬಳಸ್ತಕ್ಕ ಅತಿ ಹೆಚ್ಚಿನದಾಗಿ ಬಳಸುವಂತ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನ್ ಅನ್ನ ಬಳಸ್ತೀವಿ ನಾವು. ಕೆಲವು ಕ್ವಶನ್ಗಳಲ್ಲಿ ಮಾತ್ರ ಸೈನ್ ಕಾಸ್ ಅನ್ನು ಬಳಸ್ತೀವಿ. ಇನ್ನು ಹೆಚ್ಚು ಪ್ರಶ್ನೆಗಳಲ್ಲಿ ನಾವು ಬಳಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಟ್ಯಾನ್ ಅನ್ನ ಬಳಸ್ತೀವಿ. ಸೊ ಇನ್ ದ ಫಿಗರ್ ದ ಆಂಗಲ್ ಆಫ್ ಎಲಿವೇಶನ್ ಥೀಟಾ ಈಸ್, ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಥೀಟಾ ಕೊಟ್ಟಿದ್ದಾರೆ. ಸೊ ಈ ಥೀಟಾದ ಆಪೋಸಿಟ್ ಇರ್ತಕ್ಕಂಥದ್ದನ್ನ ಆಪೋಸಿಟ್ ಸೈಡ್ ದಟ್ ಈಸ್ ಅದರ ಲೆಂತ್ 1 ಕೊಟ್ಟಿದ್ದಾರೆ. ಸೊ ಅಂಡ್ ದಿಸ್ ಈಸ್ ಹೈಪೋಟೆನಸ್, ಯಾಕಂದ್ರೆ ಇದು ರೈಟ್ ಆಂಗಲ್ ನ ಆಪೋಸಿಟ್ ಇರುತ್ತೆ, ಇದು ಹೈಪೋಟೆನಸ್. ಆಮೇಲೆ ರಿಮೈನಿಂಗ್ ಸೈಡ್ ಇರ್ತಕ್ಕಂಥದ್ದು ಅಡ್ಜಸೆಂಟ್ ಸೈಡ್ ಅಂತ, ಅದನ್ನ √3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈಗ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಥೀಟಾ ಇದು ಎಷ್ಟು ಡಿಗ್ರಿ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಇವೆರಡರ ಹೆಲ್ಪ್ ಅನ್ನು ತಗೋಬೇಕು ನಾವು. ಇಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಸೊ 1/√3 ಅಂತ.
ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1/√3, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1/√3. ಸೊ ಟ್ಯಾನ್ ಇನ್ವರ್ಸ್ ಆಫ್ 1/√3 ಅಂದ್ರೆ 30 ಡಿಗ್ರಿ ಬರುತ್ತೆ. ಆ ಒಂದು ಚಾರ್ಟ್ ಇದೆಯಲ್ಲ ಅದರಲ್ಲಿ. ಸೊ ಆಂಗಲ್ ಎ, ಸೊ ದಟ್ ಈಸ್ ಆಪ್ಷನ್ ಎ, 30 ಡಿಗ್ರಿ ಇಸ್ ದ ರೈಟ್ ಆಪ್ಷನ್. ಇದು ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ. ಸೊ ನಂತರ ಇಲ್ಲಿ ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್ ಅಲ್ಲಿ ಯಾವುದೇ ಕ್ವಶನ್ಸ್ ಇಲ್ಲಿ ಇಲ್ಲ. ಇನ್ನು ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 2 ಮಾರ್ಕ್ ಟೈಪ್ ಅಲ್ಲಿ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 30 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್ ಈಸ್ 30 ಡಿಗ್ರಿ. ಫೈಂಡ್ ದ ಹೈಟ್ ಆಫ್ ದ ಟವರ್. ನೋಡಿ, ಇಲ್ಲಿರ್ತಕ್ಕಂಥ ಒಂದು ಏನು ಪ್ರಾಬ್ಲಮ್ ಇದೆಯಲ್ಲ, ವರ್ಡ್ ಪ್ರಾಬ್ಲಮ್, ಇದನ್ನ ನಾವು ಫಿಗರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ಅಲ್ಲಿ ಗಿವನ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರೋ ತರ ಮಾಡಿಕೊಂಡು ಅಲ್ಲಿ ಥೀಟಾ ಯಾವ್ದಿದೆ ಅಂತ ನೋಡ್ಕೊಂಡು ಅದರ ಒಂದು ಯಾವುದು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಏನು ಹೇಳ್ತೀವಿ ಅದನ್ನ ಮಾಡ್ಕೊಂಡಾಗ ನಮಗೆ ಹೈಟ್ ಆಫ್ ದಿ ಟವರ್ ಸೊ ಗೊತ್ತಾಗುತ್ತೆ. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಸೊ ಅಂದ್ರೆ ಯಾವುದೇ ಒಂದು ವರ್ಡ್ ಪ್ರಾಬ್ಲಮ್ ಅನ್ನ ಅದನ್ನ ನಾವು ಡಯಾಗ್ರಾಮೆಟಿಕ್ ಆಗಿ ಅಂದ್ರೆ ಒಂದು ಫಿಗರ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ ಇದನ್ನ ಡಿಟೇಲ್ ಆಗಿ ನಾವು ಇಲ್ಲಿ ಹೇಳೋದಕ್ಕೆ ಆಗೋದಲ್ಲ ವಿತೌಟ್ ಡಯಾಗ್ರಾಮು. ಹಾಗಾಗಿ ಇದನ್ನ ಒಂದು ಸಪರೇಟ್ ಆಗಿ ಸೊಲ್ಯೂಷನ್ ಗಳನ್ನ ಕಂಡಿಡ್ಕೋಬೇಕಾಗತ್ತೆ. ಆಸ್ ಅಬ್ಸರ್ವ್ಡ್ ಫ್ರಮ್ ದ ಟಾಪ್ ಆಫ್ ಎ 100 meter highlight house from the sea level, the angle of depression of 2 ships are 30 degree and 45 degree. If one of the ship is exactly behind the other on the same side of the lighthouse, find the distance between the 2 ships. √3 is approximately equal to 1.73 ಅಂತ ತಗೊಳ್ಳಿ ಅಂತ ಹೇಳ್ತಾರೆ. √3 ವ್ಯಾಲ್ಯೂನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.73. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಈ ಕೊಟ್ಟಿರುವಂತ ಡೆಫಿನೇಷನ್ಸ್ ಅನ್ನ ನಾವು ಏನ್ ಮಾಡ್ಬೇಕು, ಒಂದು ಫಿಗರ್ ಆಗಿ ಬರ್ಕೋಬೇಕು. ಅಲ್ಲಿವರೆಗೂ ನಮ್ಗೆ ಏನು ಕೂಡ ಇನ್ಫಾರ್ಮೇಶನ್ಸ್ ಗಳನ್ನ ಗ್ಯಾದರ್ ಮಾಡ್ಲಿಕ್ಕಾಗಲ್ಲ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಆಮೇಲೆ ನಂತರ ಏನು, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಶಿಪ್ಸ್. ಸೊ ಒಂದು ಲೈಟ್ ಹೌಸ್ ಅಂತ ಅಂದ್ರೆ ಅಥವಾ ಒಂದು ಟವರ್ ಅಂತ ಅನ್ಕೊಳ್ಳೋಣ, ಅಥವಾ ಒಂದು ಲೈಟ್ ಹೌಸ್ ನ ಆ ಕಡೆ ಈ ಕಡೆ ಅಥವಾ ಒಂದೇ ಸೈಡ್ ಇರ್ತಕ್ಕಂಥ ಒಂದು 2 ಶಿಪ್ಸ್ ಗಳನ್ನ ಬರ್ಕೊಂಡು ಆ ಡಯಾಗ್ರಾಮ್ ಬರ್ಕೊಂಡು ರೈಟ್ ಆಂಗಲ್ ಬರೋ ತರ ಮಾಡ್ಕೊಂಡು ಟ್ಯಾನ್ ಅನ್ನ ಅಪ್ಲೈ ಮಾಡ್ಕೊಂಡು ಸೊಲ್ಯೂಷನ್ ಅನ್ನ ಕಂಡಿಡ್ಕೋಬೇಕಾಗುತ್ತೆ. ಆಗ ನಿಮಗೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಶಿಪ್ಸ್ ಗೊತ್ತಾಗುತ್ತೆ ಅನ್ನುವಂಥದ್ದು. ಫ್ರಮ್ ಎ ಬಲೂನ್ vertically above a straight road, the angle of depression of 2 cars on the same side at an instant are found to be 45 degree and 60 degree. If the cars are 100 meters apart, find the height of the balloon. Use √3 is equal to 1.7. ನೋಡಿ, ಇಲ್ಲಿ ಬ್ರಾಕೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಸಪೋಸ್ ಅಲ್ಲಿ ಏನಾದ್ರೂ ಒಂದು √3 ಬರುವಂತ ಸಂದರ್ಭದಲ್ಲಿ ಯು ಶುಡ್ ಸಬ್ಸ್ಟಿಟ್ಯೂಟ್ 1.73 ಅಪ್ರಾಕ್ಸಿಮೇಟ್ಲಿ ಅಲ್ಲಿ ಕೊಟ್ಟಿರೋದ್ರಿಂದ ಆ ವ್ಯಾಲ್ಯೂನೇ ನೀವು ಹಾಕ್ಬೇಕು. ಬೇರೆ ಹಾಕಿದ್ರೆ ಅಲ್ಲಿ ಮಾರ್ಕ್ ಅನ್ನ ಕೊಡಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಯೂಸ್ √3 is equal to 1.7 ಅನ್ನೇ ಹಾಕೋಬೇಕು. ಆ ಒಂದು ಇದರಲ್ಲಿ ಇಲ್ಲಿ ಏನು ಆಂಗಲ್ ಆಫ್ ಡಿಪ್ರೆಷನ್ಸ್ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ಹಾಕೊಂಡು ಒಂದು ಫಿಗರ್ ಹಾಕೊಂಡು ನೀವು ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಮತ್ತೆ ಈಸಿ ಇದೆ, ಇವೆಲ್ಲದನ್ನು ಕೂಡ ತುಂಬಾ ಈಸಿ ಇದೆ. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ಅಲ್ಲಿ ಕೇಳಿದರೆ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ವರ್ಟಿಕಲ್ ಟವರ್ ಆನ್ ಎ ಲೆವೆಲ್ ಗ್ರೌಂಡ್ ಫ್ರಮ್ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 9√3 meter ಫ್ರಮ್ ಇಟ್ಸ್ ಫೂಟ್ ಆನ್ ದ ಸೇಮ್ ಗ್ರೌಂಡ್ ಈಸ್ 60 degree. ಫೈಂಡ್ ದ ಹೈಟ್ ಆಫ್ ದ ಟವರ್. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕೇಳಿದರೆ ಇದಕ್ಕೂ ಕೂಡ ಅಷ್ಟೇ ಒಂದು ಫಿಗರ್ ಹಾಕೊಂಡ್ಬಿಟ್ಟು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ 60 degree ಅಂತ, ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಫೈಂಡ್ ದ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಹೂಸ್ ಸ್ಲಾಂಟ್ ಹೈಟ್ ಈಸ್ 8 centimeter and semi vertex angle is 60 degree. ಇದು ಸೆಮಿ ವರ್ಟೆಕ್ಸ್ ಆಂಗಲ್ 60 degree ಕೊಟ್ಟಾರೆ, ಸ್ಲಾಂಟ್ ಹೈಟ್ 8 centimeter ಕೊಟ್ಟಾರೆ. ಫೈಂಡ್ ದ ಡಯಾಮೀಟರ್ ಆಫ್ ದ ಅಂತ ಅಂದ್ರೆ ನೋಡಿ, ಇದು ಈ ಡಯಾಮೀಟರ್ ಅಂದ್ರೆ ಈ ಒಂದು ಕೋನ್ ಏನಿದೆ ಸರ್ಕ್ಯುಲರ್ ಕೋನ್ ಅದರ ಡಯಾಮೀಟರ್ ಅನ್ನ ನೀವು ಕಂಡುಹಿಡಬೇಕಾಗುತ್ತೆ ಅಂತಂದ್ರೆ ಇದನ್ನು ಕಂಡುಹಿಡ್ಕೋಬೇಕು. ಫಸ್ಟ್ ನೀವು ಈ ಒಂದು ಯಾವುದು ಇದು ರೇಡಿಯಸ್ ಕಂಡುಹಿಡ್ಕೋಬೇಕು ಅಂತಂದ್ರೆ ಟ್ಯಾನ್ ಅನ್ನ ಅಪ್ಲೈ ಮಾಡಿ ಏನು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಆ ರೀತಿ ಮಾಡ್ಕೊಂಡು 60 ಇದೆ. ಆವಾಗ ನಿಮಗೆ 2 ಸೈಡ್ ಲೆಂತ್ಗಳು ಗೊತ್ತಾಗುತ್ತೆ. ಆವಾಗ ನೀವು ಪೈಥಾಗರಸ್ ಅಪ್ಲೈ ಮಾಡಿಕೊಂಡು ಇದನ್ನ ಕಂಡುಹಿಡ್ಕೋಬೇಕಾಗತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ ಅನ್ನುವಂಥದ್ದು.
Long answers questions 3 mark type. From the top of a vertical building of 50√3 meter height on a level ground, the angle of depression of an object on the same ground is observed to be 60 degree. Find the distance of the object from the foot of the building. June 2019 ಅಲ್ಲಿ ಕೇಳಿದ್ದಾರೆ ಲಾಂಗ್ ಆನ್ಸರ್ ಕ್ವಶನ್ಸ್ ಆಫ್ 3 ಮಾರ್ಕ್ ಟೈಪ್ ಅಲ್ಲಿ. ಸೊ ಇದಕ್ಕೂ ಕೂಡ ಅಷ್ಟೇ ಒಂದು ಫಿಗರ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಅವಾಗ ಆಂಗಲ್ ಆಫ್ ಇಲ್ಲಿ ಡಿಪ್ರೆಷನ್ ಕೊಟ್ಟಿದ್ದಾರೆ. ಸೊ ಡಿಪ್ರೆಷನ್ ಆಂಗಲ್ ನ ತಗೊಂಡು ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡಿ ನೀವು ಅದನ್ನ ಡೀಟೇಲ್ ಆಗಿ ಕಂಡುಹಿಡ್ಕೋಬೇಕಾಗತ್ತೆ. 2 windmills of height 50 meter and 40√3 meter are on either side of the field. A person observes the top of the windmills from a point in between them. The angle of elevation was found to be 45 degree and 30 degree. Find the distance between the windmills. ನೋಡಿ ಇದರಿಂದ ಡಿಸ್ಟೆನ್ಸ್ ಬಿಟ್ವೀನ್ ದ windmills ಅಂತ ಅಂದ್ರೆ BD ಅನ್ನ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ನೋಡಿ ಇದಕ್ಕೆ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ಗೆ ನೋಡಿ ಟ್ಯಾನ್ ಥೀಟಾ ಅಪ್ಲೈ ಮಾಡ್ಕೊಂಡಾಗ ನಿಮಗೆ ಇಷ್ಟು ಮಾತ್ರ ಗೊತ್ತಾಗುತ್ತೆ. ನಂತರ ಇಲ್ಲಿ ಈ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಟ್ಯಾನ್ 45 ಹಾಕೊಂಡು ವ್ಯಾಲ್ಯೂಸ್ಗಳು ಏನಿದೆಯಾ ರೇಷಿಯೋಸ್ಗಳನ್ನ ಹಾಕೊಂಡು ನಿಮ್ಗೆ ಏನ್ ಬೇಕು ಏನ್ ಕಂಡುಹಿಡ್ಕೊಳ್ತೀರಿ ಅದನ್ನ ಬೈ ಟೇಕಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂಡ್ ಆನ್ ಸಿಂಪ್ಲಿಫಿಕೇಶನ್ ಯು ಗೆಟ್. ಸೊ ಏನೋ BD ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ವಿಂಡ್ ಮಿಲ್ಸ್, ಇಲ್ಲಿಂದ ಇಲ್ಲಿರ್ತಕ್ಕಂಥ ದೂರ ಅಂದ್ರೆ BP ಪ್ಲಸ್ DP ಅವ್ನು ಕಂಡುಹಿಡ್ಕೊಂಡು ಎರಡು ಆಡ್ ಮಾಡ್ಬಿಟ್ರೆ BD ಗೊತ್ತಾಗುತ್ತೆ. ಜೂನ್ 2019 ಅಲ್ಲಿ ಇದನ್ನ ಕೇಳಿದಾರೆ ಎನ್ನುವಂಥದ್ದು. ಲಾಂಗ್ ಆನ್ಸರ್ ಕ್ವಶನ್ಸ್ ಆಫ್ 4 ಮಾರ್ಕ್ ಟೈಪ್ ಅಲ್ಲಿ ದ ಆಂಗಲ್ಸ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ 2 points at a distance of 4 meter and 9 meter from the base of the tower and in the same straight line with it are complementary. Find the height of the tower. ಮಾರ್ಚ್ 2019 ಅಲ್ಲಿ ಕೇಳಿದ್ರು ನೋಡಿ. ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಇದೇ ಮೇನು ಡಿಪ್ರೆಷನ್ ಅಥವಾ ಎಲಿವೇಶನ್ ಅಂತಕ್ಕಂಥ ನೋಡ್ಕೊಂಡು ಆ ಒಂದು ಫಿಗರ್ ಡ್ರಾ ಮಾಡಿಕೊಂಡು ಸೊ ಅದು ಟ್ಯಾನ್ ಅನ್ನು ಅಪ್ಲೈ ಮಾಡಿ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಆನ್ ಅನ್ಫಿನಿಶ್ಡ್ ವರ್ಟಿಕಲ್ ಬಿಲ್ಡಿಂಗ್ ಆನ್ ಎ ಗ್ರೌಂಡ್ at a point which is 100 meter from the base of the building is 45 degree. How much height the building must be raised so that its angle of elevation from the same point be 60 degree. Take √3 is equal to 1.73. ಇಲ್ಲೊಂದು ಡಯಾಗ್ರಾಮ್ ಅನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡಿ ಇದು 45 ಡಿಗ್ರಿ ಮತ್ತೆ ಇಲ್ಲಿ 60 ಡಿಗ್ರಿ. ಸೊ ಇದು 45 ಡಿಗ್ರಿ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಇದೆ. ಇದರಲ್ಲಿ ಟ್ಯಾನ್ ಅನ್ನು ಅಪ್ಲೈ ಮಾಡಿಕೊಂಡು ಸೊ ನೀವು ಏನ್ ಮಾಡಬೇಕಾಗುತ್ತೆ ಆ ರೇಷಿಯೋವನ್ನ ನೋಡಿ ಇಲ್ಲಿ 100 ಮೀಟರ್ಸ್ ಇದೆಲ್ಲ ಲೆಂತ್ ಏನಿದೆ ಅದನ್ನೆಲ್ಲ ಬರ್ಕೊಂಡು ಇಲ್ಲಿ ಸೊ ಅದನ್ನ ಉಳಿದಿರ್ತಕ್ಕಂಥ ಏನ್ ಲೆಂತ್ ಬೇಕಾಗಿದೆಯೋ ಅದನ್ನ ಕಂಡುಹಿಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಸೊ ಟೇಕ್ √3 is equal to 1.73 ನ ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಕೇಳಿದ್ದಾರೆ. ಸೊ ಇನ್ನು ಲಾಸ್ಟ್ ಕ್ವಶನ್ ಹೈಟ್ 1.5 meter ಬಾಯ್ ಈಸ್ ಸ್ಟ್ಯಾಂಡಿಂಗ್ ಅಟ್ ಸಮ್ ಡಿಸ್ಟೆನ್ಸ್ from a 30 meter tall building. The angle of elevation from his eyes to the top of the building increases from 30 degree to 60 degree. As he walks towards the building, find the distance he walked towards the building. Preparatory February 2019 ಅಲ್ಲಿ ಕೇಳಿದ್ದಾರೆ ಇದನ್ನ. ಸೊ ಇದು ಕೂಡ ಅಷ್ಟೇ ಒಂದು ಹೈಟ್ 1.5 meter ಬಾಯ್ ಸ್ಟ್ಯಾಂಡಿಂಗ್ ಅಟ್ ಸಮ್ ಡಿಸ್ಟೆನ್ಸಸ್ ಫ್ರಮ್ ಎ 30 meter ಟಾಲ್ ಬಿಲ್ಡಿಂಗ್. ಒಂದು ಟಾಲ್ ಬಿಲ್ಡಿಂಗ್ ಇರುತ್ತೆ. ಸೊ ನೋಡಿ ಇದು ಯಾವುದೇ ಏನೇ ಇನ್ಫಾರ್ಮೇಶನ್ ಕೊಡ್ಲಿ ಅದನ್ನ ನಾವು ಏನ್ ಮಾಡಬೇಕು ರೈಟ್ ಆಂಗಲ್ ಟ್ರಯಾಂಗಲ್ಗೆ ಅದನ್ನ ಕನ್ವರ್ಟ್ ಮಾಡಿಕೊಂಡು ಆಂಗಲ್ ಆಫ್ ಏನ್ ಕೊಟ್ಟಿದ್ದಾರೆ ಎಲಿವೇಶನ್ಸ್ ಕೊಟ್ಟಿದ್ದಾರೆ ಒಂದು 30 60. ಅವಾಗ ಎರಡು ಇದನ್ನ ನೀವು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಟ್ಯಾನ್ಗೆ ಅಪ್ಲೈ ಮಾಡ್ಕೊಂಡು ಅಲ್ಲಿ ಏನ್ ಕೇಳಿದ್ದಾರೆ ಫೈಂಡ್ ದ ಡಿಸ್ಟೆನ್ಸ್ ಆಸ್ ಈ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್ ಅದನ್ನ ಇದು ಕಂಡುಹಿಡಿಬೇಕಾಗುತ್ತೆ. ಸುಲಭ ಇವೆಲ್ಲವನ್ನು ಕೂಡ ಹಾಗಾಗಿ ಇವುಗಳನ್ನ ಡಿಟೇಲ್ ಆಗಿ ಹೇಳ್ಬೇಕು ಅಂದ್ರೆ ವಿತ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಅನ್ನೇ ಕೊಡ್ಬೇಕಾಗುತ್ತೆ. ಸೊ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಆಫ್ 5 ಮಾರ್ಕ್ ಯಾವುದು ಕೂಡ ಇಲ್ಲಿ ಇಲ್ಲ ಅಂತ ಹೇಳ್ತಾ ನೋಡಿ ಆಲ್ ದ ಬೆಸ್ಟ್ ಮತ್ತೆ ಥ್ಯಾಂಕಿಂಗ್ ಯು ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಮಾಲತೇಶ್ ಅನಿಲಪ್ಪ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬ್ಲಾಗರ್ ಅಲ್ಲಿರುವಂತಹ ಕೆಲವು ಇಂಪಾರ್ಟೆಂಟ್ PDF ಫೈಲ್ಸ್ ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಸೊ ನೋಡಿ ಇದರಲ್ಲಿ ಏನಂತಂದ್ರೆ 4 ಮಾರ್ಕ್ ಕ್ವಶನ್ಸ್ ಕೂಡ ಇರುತ್ತೆ. ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಮತ್ತೆ ಮಾರ್ಚ್ ಆನೆಲಲ್ಲಿ ಕೊಟ್ಟಿರೋದ್ರಿಂದ ಇದು ಪ್ರೊಬಾಬ್ಲಿ ಸೊ ಕೊಡ್ತಾರೆ ಅಂತ ಅನ್ನುವಂಥದ್ದು. ಆನೆಲ್ ಎಕ್ಸಾಮ್ಗೂ ಕೂಡ ಈ ರೀತಿಯ ಒಂದು ಪ್ರಾಬ್ಲಮ್ಗಳನ್ನ
ಡೆಫಿನೆಟ್ ಆಗಿ ಕೊಡ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ನಂತರ ಅದೇ ರೀತಿ 3 ಮಾರ್ಕ್ ಕ್ವಶನ್ಸ್ ಕೂಡ ಅಂತೂ ಡೆಫಿನೆಟ್ ಆಗಿರುತ್ತೆ. ಯಾಕಂದ್ರೆ 3 ಮಾರ್ಕ್ದು ಪ್ರಾಬ್ಲಮ್ಸ್ ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿರೋದ್ರಿಂದ ಮತ್ತೆ ಇಲ್ಲಿ ನೋಡಿ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡುವಂತ ಸಂದರ್ಭದಲ್ಲಿ 3 ಮಾರ್ಕ್ದು ಒಂದು ಕ್ವಶನ್ ಇದ್ದೇ ಇರುತ್ತೆ, ಅಥವಾ 3 or 4. ಅಂಡ್ 2 ಮಾರ್ಕ್ ಕ್ವಶನ್ ಅಂತೂ ಡೆಫಿನೆಟ್ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಎಲ್ಲಾ ಕ್ವಶನ್ ಪೇಪರ್ಗಳಲ್ಲಿ 5 ಪ್ರಾಬ್ಲಮ್ಗಳು ಟೋಟಲ್ ಕನ್ಸಲ್ಟ್ ಆಗಿ 5 ಪ್ರಾಬ್ಲಮ್ಗಳು ಇಲ್ಲಿ ನಮಗೆ ಕಾಣ್ತದೆ. ನಂತರ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇಲ್ಲ, ಹಾಗಂತ ಕೇಳಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ. ಅದೇ ರೀತಿ ಸೊ ಮಲ್ಟಿಪಲ್ ಚಾಯ್ಸ್ ಕೂಡ ಒಂದು ಪ್ರಾಬ್ಲಮ್ ಇರುತ್ತೆ ಎನ್ನುವಂಥದ್ದು. ಸೊ ಮಾಡೆಲ್ ಕ್ವಶನ್ ಪೇಪರ್ 2020 ನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ ಇಷ್ಟು ಒಂದು ಚಿಕ್ಕ ಪಾಠ ಇದು, ಅಂತ ದೊಡ್ಡ ಒಂದು ಲೆಸನ್ ಏನಲ್ಲ. ಸೊ ಹಾಗಾಗಿ ತುಂಬಾ ಈಸಿಯಾಗಿ ಇರುವಂತ ಪ್ರಾಬ್ಲಮ್ಗಳಿರುತ್ತೆ. ಸ್ವಲ್ಪ ಆ ಒಂದು ಏನು ಇಲ್ಲಿ ನಾವು ತಿಳ್ಕೋಬೇಕು ಅಂತಂದ್ರೆ, ಆ ಕೊಟ್ಟಿರೋ ಒಂದು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದಾರೋ ಅಥವಾ ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದಾರೋ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಮತ್ತೆ ಫಿಗರ್ ಅನ್ನ ಬರ್ಕೊಳ್ಳೋದು, ನೀವು ಎಷ್ಟು ಚೆನ್ನಾಗಿ ಆ ಕೊಟ್ಟಿರೋಂಥ ಗಿವನ್ ಡಾಟಾಸ್ ಗಳನ್ನ ಬಳಸಿ ಎಷ್ಟು ಕ್ಲೀನ್ ಆಗಿ ನೀವು ಡಯಾಗ್ರಾಮ್ ಅನ್ನ ಅಥವಾ ಫಿಗರ್ ಅನ್ನ ಡ್ರಾ ಮಾಡ್ತೀರೋ ಅದ್ರ ಪ್ರಕಾರ ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಯಾವ ತರ ಕಂಡುಹಿಡ್ಕೊಂಡ್ರೆ ಆ ಒಂದು ಆನ್ಸರ್ ಬರುತ್ತೆ ಅಂತಕ್ಕಂಥದ್ದು. ಸೊ ಟ್ಯಾನ್ ಅನ್ನ ಅಪ್ಲೈ ಮಾಡ್ತೀನಿ ನೋಡಿ. ಎವ್ರಿ ಪ್ರಾಬ್ಲಮ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನ್ ಈಸ್ ಯೂಸ್ ಫಾರ್ ಟು ಸಾಲ್ವ್. ಸೊ ಹಾಗಾಗಿ ಅದನ್ನ ನೋಡಿಕೊಂಡು ಆ ಪ್ರಾಬ್ಲಮ್ಗಳ ಒಂದು ಏನು ಡೇಟಾಸ್ ಇದೆ ಅದನ್ನ ಕ್ಲೀನ್ ಆಗಿ ಅಲ್ಲಿ ರೆಪ್ರೆಸೆಂಟ್ ಮಾಡಿಕೊಂಡು ಆ ಫಿಗರ್ ಅಲ್ಲಿ ನೀವು ಕ್ಲೀನ್ ಆಗಿ ಕಂಡುಹಿಡ್ಕೊಂಡ್ರೆ ಈಸಿ ಆಗಿರುತ್ತೆ. ಬಟ್ ಫಿಗರ್ ಅನ್ನ ಬರ್ಕೊಳ್ಳುವಂತದ್ರಲ್ಲಿ ಏನಾದ್ರು ನೀವು ಸ್ವಲ್ಪ ಎಡವಿದ್ರಿ ಅಂದ್ರೆ ಆನ್ಸರ್ ಇನ್ನೇನೋ ಬಂದ್ಬಿಡುತ್ತೆ. ಮತ್ತೆ ಕೇರ್ಫುಲ್ ಆಗಿ ಆ ವ್ಯಾಲ್ಯೂಸು √3 ವ್ಯಾಲ್ಯೂಗಳನ್ನ ಇಷ್ಟೇ ಹಾಕೋಬೇಕು ಅಂತ ಅವರೇ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ಮೈನ್ ಏನಪ್ಪಾ ಅಂತಂದ್ರೆ ಅದು tan 30, tan 60, tan 45 ಇದು ಏನಿದೆಯಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್, ಅದು ಕೂಡ ಇಲ್ಲಿ ಯುಟಿಲೈಸ್ ಆಗುತ್ತೆ ನೋಡಿ. ಇವು ಬೇಕೇ ಬೇಕಲ್ಲಿ. ಸೊ ಹಾಗಾಗಿ ಅವುಗಳನ್ನು ಕೂಡ ಇಲ್ಲಿ ನೀವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ನೀವು ಇದರಲ್ಲಿ ಸ್ವಲ್ಪ ಸ್ಟಡಿ ಮಾಡಿದ್ರೆ ಸೊ 3 ಮಾರ್ಕ್, 2 ಮಾರ್ಕ್, 1 ಮಾರ್ಕ್, ಸೊ ಒಂದು 5 to 6 ಮಾರ್ಕ್ ಅಥವಾ 5 ಮಾರ್ಕ್ ಅಂದ್ರೆ ಹೆಚ್ಚು ಇಲ್ಲ ಚಿಕ್ಕ ಪಾಠ ಇರೋದ್ರಿಂದ ಒಂದು 3 to 4 ಅಥವಾ 5 ಮಾರ್ಕ್ ಈ ಚಾಪ್ಟರ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಮಗೆ ಇಲ್ಲಿ ತಿಳಿದು ಬರುತ್ತೆ. Okay friends, if you like this video, please like it and share the video, and don't forget to subscribe my channel. Thank you friends.